ರವಿ, ಮಾಯಾ ಮತ್ತು ಅವರ ತುಂಟ ನಾಯಿ ಕಿಟ್ಟು ಒಟ್ಟಿಗೆ ಪ್ರಕಾಶಮಾನವಾದ ಬಿಸಿಲಿನ ತೋಟದಲ್ಲಿ ತಮ್ಮ ಮಧ್ಯಾಹ್ನಗಳನ್ನು ಕಳೆಯಲು ಇಷ್ಟಪಡುತ್ತಿದ್ದರು. ಸಿಹಿ ವಾಸನೆಗಳು ಮತ್ತು ಪ್ರಕಾಶಮಾನವಾದ ಬಣ್ಣಗಳಿಂದ ತುಂಬಿದ ತೋಟವು ಅವರ ನೆಚ್ಚಿನ ಸ್ಥಳವಾಗಿತ್ತು. ಅದು ಆಟಗಳು ಮತ್ತು ಕನಸುಗಳಿಗೆ ಸೂಕ್ತ ಸ್ಥಳವಾಗಿತ್ತು. ಇಂದು ರವಿ ಒಂದು ಹೊಸ ಸವಾಲಿನ ಟ್ರಿಕ್ ಪ್ರಯತ್ನಿಸುತ್ತಿದ್ದ. ಒಂದೇ ಸಮಯದಲ್ಲಿ 3 ಪ್ರಕಾಶಮಾನ ಬಣ್ಣದ ಚೆಂಡುಗಳನ್ನು ಜಗ್ಗಲ್ ಮಾಡುವುದು. ಮಾಯಾ ತನ್ನ ಯೋಜನೆಯ ಮೇಲೆ ತೀವ್ರವಾಗಿ ಗಮನಹರಿಸಿದ್ದಳು. ಅವಳು ಮಾಡಬಹುದಾದ ನುಣುಪಾದ ನದಿಯ ಕಲ್ಲುಗಳ ಅತಿ ಎತ್ತರದ, ಅತ್ಯಂತ ಸಮತೋಲಿತ ಗೋಪುರವನ್ನು ನಿರ್ಮಿಸುವುದು. ಪ್ರತಿ ಕಲ್ಲು ಸರಿಯಾಗಿ ಇಡಬೇಕಾಗಿತ್ತು. ಅವಳು ಉಸಿರು ಹಿಡಿದು ಅತ್ಯಂತ ಮೇಲಿನ ಕಲ್ಲನ್ನು ನಿಧಾನವಾಗಿ ಇರಿಸಿದಳು. ಗೋಪುರವು ಅಲುಗಾಡಿತು, ನಂತರ ಎತ್ತರವಾಗಿ ಮತ್ತು ಭವ್ಯವಾಗಿ ನಿಂತಿತು. ಮಾಯಾ ತನ್ನ ಸೃಷ್ಟಿಯ ಬಗ್ಗೆ ಹೆಮ್ಮೆಪಟ್ಟು ನಿಟ್ಟುಸಿರು ಬಿಟ್ಟಳು. ಇದ್ದಕ್ಕಿದ್ದಂತೆ ಒಂದು ಪ್ರಕಾಶಮಾನವಾದ ಹಳದಿ ಚಿಟ್ಟೆ ಕಿಟ್ಟು ಮೂಗಿನಿಂದ ಹಾದುಹೋಯಿತು. ಅದನ್ನು ಬೆನ್ನಟ್ಟಲು ಅವನಿಗೆ ಸಾಧ್ಯವಾಗಲಿಲ್ಲ. ಕಿಟ್ಟು ಓಡಿದ ಹಾದಿ ರವಿ ಜಗ್ಗಲ್ ಮಾಡುತ್ತಿದ್ದ ಜಾಗದ ಮೂಲಕ ಹಾದುಹೋಯಿತು. ರವಿ ಮುಗ್ಗರಿಸಿ ತನ್ನ 3 ಪ್ರಕಾಶಮಾನ ಚೆಂಡುಗಳ ನಿಯಂತ್ರಣ ಕಳೆದುಕೊಂಡನು. ಕೆಂಪು ಚೆಂಡು ಮುಂದೆ ಹಾರಿತು. ಹುಲ್ಲಿನ ಮೇಲೆ ಒಮ್ಮೆ ಪುಟಿದು ಮಾಯಾಳ ಎತ್ತರದ ಭವ್ಯವಾದ ಕಲ್ಲಿನ ಗೋಪುರಕ್ಕೆ ಬಡಿಯಿತು. ಧಡಾರ್! ಮಾಯಾ ಚೆಲ್ಲಾಪಿಲ್ಲಿಯಾದ ಕಲ್ಲುಗಳನ್ನು ನೋಡಿದಳು. ಗಂಟೆಗಳ ಕಾಲದ ಎಚ್ಚರಿಕೆಯ ಕೆಲಸವು ಕ್ಷಣಮಾತ್ರದಲ್ಲಿ ಮಾಯವಾಯಿತು. ಅವಳ ಕಣ್ಣುಗಳು ತುಂಬಿ ಬಂದವು. ದುಃಖ, ನಿರಾಶೆ ಮತ್ತು ಸ್ವಲ್ಪ ಕೋಪದ ಭಾರವಾದ ಗಂಟು ಅವಳ ಹೊಟ್ಟೆಯಲ್ಲಿ ಬಿಗಿಯಾಯಿತು. ರವಿ ತಕ್ಷಣ ಜಗ್ಗಲ್ ಮಾಡುವುದನ್ನು ನಿಲ್ಲಿಸಿದನು. ಅವನಿಗೆ ತೀವ್ರ ಪಶ್ಚಾತ್ತಾಪವಾಯಿತು. ಇದೆಲ್ಲವೂ ಆಗಬೇಕೆಂದು ಅವನು ಬಯಸಿರಲಿಲ್ಲ. ಓಹ್ ಇಲ್ಲ ಮಾಯಾ, ನಿನ್ನ ಕಲ್ಲುಗಳ ಬಗ್ಗೆ ನನಗೆ ತುಂಬಾ ವಿಷಾದವಿದೆ ಎಂದು ರವಿ ನಿಜವಾದ ಕಾಳಜಿಯಿಂದ ಮಾತನಾಡುತ್ತಾ ಬೇಗನೆ ಹೇಳಿದನು. ಅಸಂತೋಷವನ್ನು ಗ್ರಹಿಸಿದ ಕಿಟ್ಟು ಹಿಂತಿರುಗಿ ಸಣ್ಣಗೆ ಅಳುತ್ತಾ ತನ್ನ ಮೂಗಿನಿಂದ ರವಿಯ ಕಾಲಿಗೆ ನೂಕಿದನು. ರವಿ ಆ ತಪ್ಪನ್ನು ಸರಿಪಡಿಸಲು ಸಹಾಯ ಮಾಡಲು ಬಯಸುತ್ತೇನೆ ಎಂದು ತೋರಿಸಲು ಚೆಲ್ಲಾಪಿಲ್ಲಿಯಾದ ನುಣುಪಾದ ಕಲ್ಲುಗಳನ್ನು ನಿಧಾನವಾಗಿ ಸಂಗ್ರಹಿಸಲು ಪ್ರಾರಂಭಿಸಿದನು. ಆದರೆ ಮಾಯಾ ತುಂಬಾ ನೋವಿನಲ್ಲಿದ್ದಳು. ಅವನ ಕ್ಷಮೆಯು ತನ್ನ ಸುಂದರವಾದ ಗೋಪುರವನ್ನು ಪುನರ್ನಿರ್ಮಿಸಲು ಸಾಕಾಗುವುದಿಲ್ಲ ಎಂದು ಅವಳಿಗೆ ಅನಿಸಿತು. ಬಿಡು ರವಿ, ನೀನು ಅದನ್ನು ಹಾಳ್ಮಾಡಿದೆ, ಅವಳು ಪಿಸುಗುಟ್ಟಿದಳು. ಅವಳ ಧ್ವನಿ ಸಪ್ಪೆಯಾಗಿತ್ತು ಮತ್ತು ಆಳವಾದ ನೋವಿನಿಂದ ತುಂಬಿತ್ತು. ಅವಳು ಕೋಪಗೊಂಡಿದ್ದಾಳೆ ಎಂದು ಅವನಿಗೆ ತಿಳಿದಿತ್ತು. ಆದರೆ ಪ್ರತಿಯಾಗಿ ಕೋಪಗೊಳ್ಳುವುದು ಏನನ್ನೂ ಸಹಾಯ ಮಾಡುವುದಿಲ್ಲ ಎಂದು ಸಹ ಅವನಿಗೆ ತಿಳಿದಿತ್ತು. ಹೋಗುವ ಬದಲು ರವಿ ಸುಮ್ಮನೆ ಕುಳಿತು ಚೆಲ್ಲಾಪಿಲ್ಲಿಯಾದ ಕಲ್ಲುಗಳನ್ನು ಒಂದೊಂದಾಗಿ ನಿಧಾನವಾಗಿ ಸಂಗ್ರಹಿಸಿ ಅವುಗಳನ್ನು ಅಂದವಾಗಿ ಜೋಡಿಸಿದನು. ಅವನು ಯೋಚಿಸುತ್ತಲೇ ಇದ್ದ, ಅವಳು ಇನ್ನೂ ನನ್ನನ್ನು ಕ್ಷಮಿಸದಿದ್ದರೂ ಸಹ ನಾನು ಅವಳ ಭಾವನೆಗಳ ಬಗ್ಗೆ ಕಾಳಜಿ ವಹಿಸುತ್ತೇನೆ ಎಂದು ಅವಳಿಗೆ ತೋರಿಸಬೇಕು. ಅವನು ಗೋಪುರ ನಿಂತಿದ್ದ ಜಾಗದ ಬಳಿ ಇದ್ದ ಕೊನೆಯ ಕಲ್ಲನ್ನು ಎತ್ತಿಕೊಂಡನು. ಅದು ಇತರ ಕಲ್ಲುಗಳಿಗಿಂತ ಭಾರ ಮತ್ತು ಒರಟಾಗಿತ್ತು. ರವಿ ಅದನ್ನು ತನ್ನ ಕೈಯಲ್ಲಿ ತಿರುಗಿಸಿ ನಿಧಾನವಾಗಿ ಉಸಿರೆಳೆದನು. ಅದು ಕೇವಲ ಕಲ್ಲಾಗಿರಲಿಲ್ಲ, ಅದು ಒಂದು ಚಿಕ್ಕ, ಪರಿಪೂರ್ಣ ಹೃದಯದ ಆಕಾರದಲ್ಲಿತ್ತು. ಈ ಹೃದಯದ ಕಲ್ಲು ವಿಶೇಷವಾಗಿತ್ತು. ಇದು ಅವಳ ಗೋಪುರಕ್ಕೆ ಬದಲಿಯಾಗಿರಲಿಲ್ಲ, ಆದರೆ ಅವರ ಸ್ನೇಹದ ಸಂಕೇತವಾಗಿತ್ತು. ಅವನು ಅದನ್ನು ನಿಧಾನವಾಗಿ ಹಿಡಿದು ಹೊರಗೆ ನೀಡಿದನು. ಮಾಯಾ ಎಂದು ಅವನು ಪಿಸುಗುಟ್ಟಿದನು. ನಾನು ಇದನ್ನು ಕಂಡುಕೊಂಡೆ. ಇದು ನಮ್ಮ ಸ್ನೇಹಕ್ಕೆ ನಾನು ಎಷ್ಟು ಮೌಲ್ಯ ನೀಡುತ್ತೇನೆ ಎಂಬುದನ್ನು ನೆನಪಿಸುತ್ತದೆ. ಮಾಯಾ ನಿಧಾನವಾಗಿ ತನ್ನ ತಲೆಯನ್ನು ತಿರುಗಿಸಿ ರವಿಯ ಕೈಯಲ್ಲಿರುವ ಆ ಚಿಕ್ಕ, ಪರಿಪೂರ್ಣ ಹೃದಯ ಆಕಾರದ ಕಲ್ಲನ್ನು ನೋಡಿದಳು. ಅವಳು ಕಲ್ಲಿನಿಂದ ರವಿಯ ದುಃಖಿತ, ಪ್ರಾಮಾಣಿಕ ಮುಖದ ಕಡೆಗೆ ನೋಡಿದಳು. ಅವನ ಕಣ್ಣುಗಳು ಕ್ಷಮೆ ಮತ್ತು ನಿಜವಾದ ಕಾಳಜಿಯಿಂದ ತುಂಬಿದ್ದವು. ರವಿಯ ಉಳಿದುಕೊಳ್ಳುವ ಮತ್ತು ದಯೆ ತೋರಿಸುವ ಇಚ್ಛೆಯು ಒಡೆದ ಕಲ್ಲುಗಳಿಗಿಂತ ದೊಡ್ಡದಾಗಿದೆ ಎಂದು ಮಾಯಾಗೆ ಅರಿವಾಯಿತು. ಅವಳು ಕೈಚಾಚಿ ನಿಧಾನವಾಗಿ ಅವನ ಕೈಯಿಂದ ಹೃದಯದ ಕಲ್ಲನ್ನು ತೆಗೆದುಕೊಂಡಳು. ಅದನ್ನು ಗಟ್ಟಿಯಾಗಿ ಹಿಡಿದು ಪ್ರಕಾಶಮಾನವಾಗಿ ನಕ್ಕಳು. ನಾನು ನಿನ್ನನ್ನು ಕ್ಷಮಿಸುತ್ತೇನೆ ರವಿ. ಅವಳ ಧ್ವನಿ ಸ್ಪಷ್ಟವಾಗಿ ಮತ್ತು ಸಂತೋಷದಿಂದ ಕೂಡಿತ್ತು.
ಧ್ವನಿ ಸ್ಪಷ್ಟವಾಗಿ ಮತ್ತು ಸಂತೋಷದಿಂದ ಕೂಡಿತ್ತು. ಬನ್ನಿ, ಅದನ್ನು ಮತ್ತೆ ಒಟ್ಟಿಗೆ ಕಟ್ಟೋಣ. ತಪ್ಪುಗಳನ್ನು ತಪ್ಪಿಸುವುದರಲ್ಲಿ ನಿಜವಾದ ಶಕ್ತಿಯಿಲ್ಲ, ಆದರೆ ಕ್ಷಮೆಯ ಶಕ್ತಿ ಮತ್ತು ದಯೆಯಲ್ಲಿದೆ ಎಂಬುದನ್ನು ಅವರು ಅಂದು ಕಲಿತರು.